ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಚಿಕ್ಕಮಗಳೂರು ಆಶ್ರಯ ಫೌಂಡೇಶನ್ ಸಂಯುಕ್ತ ಆಶ್ರಯದಲ್ಲಿ ಆಶಾ ಕಿರಣ ಚಾರಿಟೇಬಲ್ ಟ್ರಸ್ಟ್ ಸಂಯುಕ್ತ ಆಶ್ರಯದಲ್ಲಿ ತಾಲೂಕಿನ ಮೈಲಿಮನೆ ALTM ಪದವಿ ಪೂರ್ವ ಕಾಲೇಜಿನಲ್ಲಿ ಮನೆ ಮನೆಗೆ ನ್ಯಾಯ ಮನೆ ಮನೆಗೆ ಕಾನೂನು ಕಾರ್ಯಕ್ರಮದಡಿಯಲ್ಲಿ ಜಾಗೃತಿ ಯೋಜನೆಯಡಿಯಲ್ಲಿ ಜನಸಾಮಾನ್ಯರಿಗೆ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹನುಮಂತಪ್ಪ ಅವರು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಜನಸಾಮಾನ್ಯರ ಜೀವನ ಅವಶ್ಯಕತೆಗೆ ಕಾನೂನು ಅರಿವು ಅನಿವಾರ್ಯ. ಕಾನೂನಿನ ಮಾಹಿತಿ ಕೊರತೆಯಿಂದ ಹಕ್ಕುಚ್ಯುತಿ ಆಗಬಾರದೆಂದು ತಿಳಿಸಿ ಕಾನೂನಿನ ಕನಿಷ್ಠ ಜ್ಞಾನವನ್ನ ಎಲ್ಲರೂ ತಿಳಿದುಕೊಳ್ಳಬೇಕು ಎಂದರು. ಈಗ ರೂಲ್ ಆಫ್ ಲಾ ಅಂತಂದ್ರೆ ಕಾನೂನೇ ಎಲ್ಲವನ್ನೂ ಆಡಳಿತ ಮಾಡ್ತಕ್ಕಂಥದ್ದು. ಯಾವುದು ಕಾನೂನು ಅಂದ್ರೆ ಭಾರತದ ಸಂವಿಧಾನ. ಮಕ್ಕಳಿಗೆಲ್ಲ ಚೆನ್ನಾಗಿ ಗೊತ್ತಿರ್ತದೆ ಭಾರತದ ಸಂವಿಧಾನದ ಪೀಠಿಕೆ. ಸಂವಿಧಾನದ ಪೀಠಿಕೆನಲ್ಲಿ ಮೊದಲನೇ ಅಕ್ಷರವನ್ನೇನೆ ಪದಗಳನ್ನು ಹಿಂಗ್ ತಂದಿದ್ದಾರೆ ಅಂದ್ರೆ ಭಾರತದ ಪ್ರಜೆಗಳಾದ ನಾವು ಅಂದ್ರೆ ಇಲ್ಲಿ ನೋಡಿ, ಯಾವುದೇ ಧರ್ಮ ಆಗಿರ್ಲಿ, ಜಾತಿ ಆಗಿರ್ಲಿ, ಪ್ರಾಂತ್ಯ ಆಗಿರ್ಲಿ ಅಥವಾ ಲಿಂಗ ತಾರತಮ್ಯ ಯಾವುದನ್ನು ಇಟ್ಟಿಲ್ಲ. ಭಾರತದ ಪ್ರಜೆಗಳಾದ ನಾವು ಅಂತಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರು. ನಮ್ಮಲ್ಲಿ ಈಗ ಧಾರ್ಮಿಕವಾಗಿ ಹಿಂದೂ ಧರ್ಮ ಇದೆ, ಮಹಮ್ಮದೀಯ ಧರ್ಮ ಇದೆ, ಕ್ರಿಶ್ಚಿಯನ್ ಇದೆ, ಬೌದ್ಧ, ಸಿಖ್, ಪಾರ್ಸಿ, ನಾನಾ ವಿಧವಾಗಿರ್ತಕ್ಕಂತಹ ಧರ್ಮಗಳಿದೆ, ಜೈನ ಧರ್ಮ ಇದೆ ಅಲ್ವಾ. ಸೊ ಆ ರೀತಿ ಇದೆ. ಅದೇ ರೀತಿಯಾಗಿ ಸಾವಿರಾರು ಜಾತಿಗಳಾಗಿ ಕೂಡ ಹೊಡೆದೋಗಿದ್ದೀವಿ. ಭಿನ್ನ ಭಿನ್ನವಾಗಿರ್ತಕ್ಕಂತಹ ಸಂಸ್ಕೃತಿ ಇದೆ ನಮ್ಮಲ್ಲಿ, ಭಿನ್ನ ಭಿನ್ನವಾಗಿರ್ತಕ್ಕಂತಹ ಭಾಷೆಯನ್ನ ಮಾತಾಡ್ತೀವಿ. ತೆಲಂಗಾಣ, ಆಂಧ್ರಕ್ಕೆ ಹೋದ್ರೆ ತೆಲುಗು, ನಮ್ಮ ಕರ್ನಾಟಕದಲ್ಲಿ ಕನ್ನಡ, ನಮ್ಮ ಕರ್ನಾಟಕದಲ್ಲೇನೆ ಉತ್ತರ ಕರ್ನಾಟಕದ ಕಡೆ ಒಂದು ಭಾಷೆ ಅಲ್ವಾ, ಮೈಸೂರು ಕಡೆದೊಂದು ಭಾಷೆ, ಚಾಮರಾಜನಗರದ ಒಂದು ಭಾಷೆ, ಕೋಲಾರದ ಒಂದು ಭಾಷೆ, ನಮ್ಮ ಈ ಕಡೆ ಬಂದು ಮಂಗಳೂರು ಸೈಡ್ ತುಳು ಮಿಕ್ಸ್ ಇರ್ತಕ್ಕಂಥ ಭಾಷೆ. ಈ ರೀತಿ ಭಿನ್ನ ಭಿನ್ನವಾಗಿದ್ರು ಕೂಡ ಇವರೆಲ್ಲರನ್ನ ಸೇರಿಸಿ ಒಂದು ಕಡೆ ನಾವು ಅಂತಕ್ಕಂಥ ಒಗ್ಗಟ್ಟನ್ನ ತರಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಯಾವುದೇ ಧರ್ಮ, ಜಾತಿ, ಲಿಂಗ ಇದನ್ನ ಇಟ್ಟರೆ ಡಿಫರೆನ್ಸ್ ಆಗಿ ಹೊಡೆದಾಕ್ಬಿಡ್ತಾರೆ, ಹೋಗ್ಬಿಡ್ತಾರೆ. ಹಾಗಾಗಿ ಎಲ್ಲರನ್ನ ಸಮಿಷ್ಟಿಯಾಗಿ ಸೇರಿಸಬೇಕು ಅಂತಂದ್ರೆ ಒಂದು ಪದ, ಭಾರತದ ಪ್ರಜೆಗಳಾದ ನಾವು. ಸೊ ಭಾರತದ ಪ್ರಜೆಗಳಾದ ನಾವು ಭಾರತವನ್ನ ಸಾರ್ವಭೌಮ, ಸಮಾಜವಾದಿ, ಧರ್ಮನಿರಪೇಕ್ಷ, ಜಾತ್ಯತೀತ ಗಣರಾಜ್ಯವಾಗಿ ಮಾಡಿಕೊಂಡು ಈ ಎಲ್ಲಾ ನಾಗರಿಕರಿಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿದೀವಿ. ಅದರಲ್ಲಿ ಏನೇನ್ ನ್ಯಾಯ? ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನ ಎಲ್ರಿಗೂ ಸಮಾನವಾಗಿ ಕಲ್ಪಿಸ್ಕೊಡ್ತೀವಿ ಅಂತ ಅದರಲ್ಲಿ ಸಂಕಲ್ಪ ಮಾಡಿದೀವಿ. ಸಾಹೇಬ್ರು ಮಾತಾಡ್ತಾರೆ, ಬಟ್ ನಮ್ ನಂಬಿಕೆ ಏನಂದ್ರೆ ನ್ಯಾಯ ಅನ್ನೋದು ಎಲ್ಲರಿಗೂ ದೊರಕಬೇಕು. ನೀವು ಬಡವರಾಗಿರ್ಲಿ, ಹಿಂದುಳಿದ ವರ್ಗದಾಗಿರ್ಲಿ, ಅನ್ಯಜಕ್ಕೆ ಯಾರೇ ಇರ್ಲಿ, ನ್ಯಾಯ ಅನ್ನೋದು ಎಲ್ಲರಿಗೂ ದೊರಕಬೇಕು. ಯಾರು ಅನ್ಯಾಯ ಮಾಡ್ತಾರೆ ಅವರಿಗೆ ವಾಪಸ್ ಶಿಕ್ಷೆ ಆಗಬೇಕು. ಕೆಲವು ಸತಿ ನಾವು ಅನ್ಕೊಂತೀವಿ, ಎಷ್ಟೋ ಜನ ಏನೇನ್ ಬೇಕೆಲ್ಲ ಮಾಡ್ಕೊಂಡು ಆರಾಮಾಗಿರ್ತಾರೆ, ಅದು ತುಂಬಾ ಕಾಯ್ತಾ ಇರ್ತಾರೆ ದೇವ್ರು. ಸೊ ಅನ್ಯಾಯ ಮಾಡಿದವರಿಗೆ ಒಂದು ಶಿಕ್ಷೆ ಆಗೇ ಆಗುತ್ತೆ. ಆ ಶಿಕ್ಷೆ ಕೊಡೋ ಶಕ್ತಿ ಇರೋದು ಕಪ್ಪು ಕೋಟಿಗಷ್ಟೇ. ಸೊ ಅದಕ್ಕೋಸ್ಕರ ಇವತ್ತು ನಮ್ಮ ಭಾಗ್ಯ, ನಮ್ಮ ಕೋಟೆ, ನಮ್ಮ ಡಾಕ್ಟರ್ JP ಕೃಷ್ಣೇಗೌಡ, ಡಾಕ್ಟರ್ ವರ್ಷಾ, ಡಾಕ್ಟರ್ ಜ್ಯೋತಿ, ದೀಪಕ್ ದೊಡ್ಡಯ್ಯ, ವಕೀಲರಾದ ನಟರಾಜು, ದುಗ್ಗೇಗೌಡ, ದರ್ಶನ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.